ನಡಿಬಾರ್ದಾಗಿತ್ತು ಅದೆಲ್ಲ ಕೂಡ ನಡೆದು ಹೋಗ್ಬಿಟ್ಟಿದೆ ನೋಡ್ರಿ. ಇವತ್ತು ಒಬ್ಬ ಅಮಾಯಕ ಯುವಕ 26 ವರ್ಷದ ಯುವಕ ರಾಜಶೇಖರ್ ರೆಡ್ಡಿ ಅನ್ನಂತವರು ಅವ್ರ ತಂದೆಯವರಾದಂತಹ ಸುರೇಂದ್ರ ಅವರು ಮಗ ಅಂದ ತಕ್ಷಣ ಅವ್ರಿಗೆ ಅವ್ರದೇ ಆದಂತಹ ಭವಿಷ್ಯಗಳನ್ನು ಕಟ್ಕೊಂಡಿರ್ತಾನ, ಅವ್ರದೇ ಆದಂತಹ ಭವಿಷ್ಯಗಳನ್ನು ಕಟ್ಕೊಂಡಿರ್ತಾರ. ಮಗ ನಮಗೆ ಯಾವತ್ತನ ಒಂದಿನ ನಾವು ವಯಸ್ಸಾದಂತ ಟೈಮಲ್ಲಿ ಆಶ್ರಯ ಆಗ್ತಾನಂದೇಳಿ ತಿಳ್ಕೊಂಡಿರ್ತಾನ. ಆ 24 ವರ್ಷದ ಯುವಕ ಯಾವುದೇ ಪಾರ್ಟಿಗೆ ಸೇರಿರ್ಲಿ, ಅವ್ರು ಹೇಳ್ತಾ ಇದಾರ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತ ಅಂತ ಹೇಳ್ತಾ ಇದಾರ. ಹೌದು, ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಾಗ್ಲಿ, ಬಿಜೆಪಿ ಅವರಾಗ್ಲಿ, JDS ಅವರಾಗ್ಲಿ, ಯಾರೇ ಆದ್ರೆ ಪರವಾಗಿಲ್ಲ. ಇವತ್ತು ರಾಜಶೇಖರ್ ರೆಡ್ಡಿ ಅವರು ಏನು ನಿನ್ನೆ ಆದಂತ ಘಟನೆಯಲ್ಲಿ, ನಿನ್ನೆ ಆದಂತ ಫೈರಿಂಗ್ ಅಲ್ಲಿ ಅವರು ಇವತ್ತು ಜೀವವನ್ನು ಕಳ್ಕೊಂಡಿದ್ದಾರ. ಅದಕ್ಕೋಸ್ಕರವಾಗಿ ಪಾರ್ಟಿ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅವ್ರು ರಾಜಶೇಖರ್ ರೆಡ್ಡಿ ಅವರಿಗೆ ಅವ್ರೇನು ನಿಧನ ಹೊಂದಿದಾರೋ ನಾನು ಎಲ್ಲ ರೀತಿಯಲ್ಲಿ ಕೂಡ ಸಂತಾಪವನ್ನು ವ್ಯಕ್ತಪಡಿಸ್ತೀನಿ. ಆ ಭಗವಂತ ಕುಟುಂಬಕ್ಕೆ, ಆ ತಾಯಿ ತಂದೆಯವರಿಗೆ ಆ ತಡೆಯಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ದೇವರಲ್ಲಿ ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ನಮ್ಮ ಹಿರಿಯರಾದಂಥ ಜನಾರ್ದನ್ ರೆಡ್ಡಿ ಅವ್ರ ಪರವಾಗಿ, ಎಲ್ಲರ ಪರವಾಗಿ ನಾನು ಅವ್ರಿಗೆ ಶಕ್ತಿಯನ್ನು ಕೊಡಲಿ ಭಗವಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದರೆ ನಾನು ಇವತ್ತು ರಾಜಕಾರಣದಲ್ಲಿ ಭಾಳಷ್ಟು ಮಂದಿ ಯುವಕರು ನೋಡ್ತೀವಿ, ಆ 21, 26 ವಯಸ್ಸಿನಲ್ಲಿ ಯಾರು ಹೆಂಗೆ ಬೇಕಾದ್ರೆ ಕೂಡ ಬಳಕೆಯನ್ನು ಮಾಡ್ಕೋಬಹುದು. ಒಳ್ಳೆತನವನ್ನು ಬಳಕೆ ಮಾಡಿಕೊಂಡ್ರೆ ಅದು ಒಳ್ಳೇದಾಗುತ್ತೆ, ಕೆಟ್ಟತನವನ್ನು ಬಳಕೆ ಮಾಡಿಕೊಂಡ್ರೆ ಅದು ಕೆಟ್ಟದಾಗಿ ಪರಿಣಮಿಸುತ್ತೆ. ಅಂದರೆ ಇದು ಅದಕ್ಕೋಸ್ಕರವಾಗಿ ಕ್ಷುಲ್ಲಕ ಕಾರಣದಿಂದ ಏನಿವತ್ತು ಅವರು ಏನು ಬೇಕಾದರೂ ಕೂಡ ಇವತ್ತು ಅವರು ಅಪಪ್ರಚಾರವನ್ನು ಮಾಡ್ಬೋದಿಲ್ಲ ಅನ್ನಕ್ಕೆ ಹೋಗಲ್ಲ. ಏನು ಕ್ಷುಲ್ಲಕ ಕಾರಣ ಅಂದರೆ ಏನು? ಜನಾರ್ದನ್ ರೆಡ್ಡಿ ಅವರು ಶಾಸಕರಿದ್ದಾರ, ಅವರು ಮನೆ ಹತ್ರ ಬ್ಯಾನರ್ ಕಟ್ಟಿರೋಕ್ಕೋಸ್ಕರ, ಮನೆ ಹತ್ರ ಅಂದರೆ ಮನೆಗೂ ಹಾದಿಗೆ ಹೋಗಂತ ರಸ್ತೆಯಲ್ಲಿ ಬ್ಯಾನರ್ ಕಟ್ಟಿರೋ ಕಾರಣ ಜನಾರ್ದನ್ ರೆಡ್ಡಿ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬೆಳಿಗ್ಗೆ ಬಂದಂಥ ಟೈಮಲ್ಲಿ, ಅಣ್ಣೋರೇ ನೀವು ಕಟ್ಟಂಗಿದ್ರೆ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇದ್ರಿ, ದಯವಿಟ್ಟು ನೀವು ಇನಾಗ್ರೇಷನ್ ಮಾಡ್ಕೊಂಡು ನಮ್ದೇನು ಅಭ್ಯಂತರ ಇಲ್ಲ, ನನ್ನ ಮನೆ ಹಾದಿಗೆ ಹೋಗೋಕ್ಕೆ, ಕಾರ್ಗೆ ಹೋಗೋಕ್ಕೆ ಅವಕಾಶವನ್ನು ಮಾಡಿಕೊಡ್ರಿ ಅಂತ ಕೇಳಿದಾರ. ಕೇಳಿದಂಥ ಟೈಮಲ್ಲಿ ಅವರೆಲ್ಲರೂ ಕೂಡ ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡು, ಹೌದು ಅಣ್ಣೋರೇ ತಾವು ಹೇಳಿದ್ದು ರೈಟ್ ಆಗಿದೆ, ನಾನು ಒಪ್ಪುತ್ತೀನಿ ಅಂತೇಳಿ ಅವರೆಲ್ಲರೂ ಕೂಡ ಒಪ್ಕೊಂಡು ಹೋಗಿದಾರ. ಅವರೆಲ್ಲರೂ ಕೂಡ ಪ್ರೀ ಪ್ಲ್ಯಾಂಡ್ ಆಗಿ ಜನಾರ್ದನ್ ರೆಡ್ಡಿ ಅವ್ರನ್ನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ಜಗಳ ಮಾಡಲೇಬೇಕು ಅಂದು ಬಂದಂಥವ್ರು ಅವ್ರು ಪ್ಲ್ಯಾನ್ ಮಾಡ್ಕೊಂಡ್ರೆ ಯಾರಿಗೂ ಗೊತ್ತಿಲ್ಲರಿ. ನಮ್ಗೆ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನಮ್ಮ ಅಧ್ಯಕ್ಷರಾದಂಥ ಅನಿಲ್ ನಾಯ್ಡು ಅವರು ಇಲ್ಲೇ ಇದ್ದಾರ, ಅವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲರಿ. ನಾವು ಯಾರಿಗೂ ಕೂಡ ಸಡನ್ ಆಗಿ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬರ್ತಾ ಇದ್ದಾರ. ಬರೋಂಥ ಟೈಮಲ್ಲಿ ಏಕಾಏಕಿಯಾಗಿ ನಾನು ಕೂಡ ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕನ್ನಂಥದ್ದು, ನಾನು ಕೂಡ ಅಲ್ಲಿಂದ ನಮ್ಮ ಮನೆ ಕಡೆಯಿಂದ ಬರ್ತಾ ಇದ್ವಿ, ನಾನು ಜನಾರ್ದನ್ ರೆಡ್ಡಿ ಅವರು ಏಕಾಏಕಿಯಾಗಿ ಸಡನ್ ಆಗಿ ದಾಳಿ ನಡೀತ್ರಿ. ಆ ಸಡನ್ ಆಗಿ ದಾಳಿ ನಡೆದ ತಕ್ಷಣ ಏನಾಯ್ತು, ಅವರು ನೂಕುಲ ಮಾಡ್ತಾ ಇದ್ರೆ ನಮ್ಮ ಕೈಲಾಗಲಿಲ್ಲ, ನಾವು ಸೈಡಿಗೆ ಬಂದು ನಿಂತೀವಿ. ಜನಾರ್ದನ್ ರೆಡ್ಡಿ ಅವರು ಕೂಡ ಸೈಡಿಗೆ ಬಂದು ನಿಂತ ಟೈಮಲ್ಲಿ ಅವ್ರ ಮೇಲೆ ಕೂಡ ಗುಂಡು ಹಾರ್ತಾ ಇದ್ವು ರೀ. ಅವರು ಸ್ವತಃ ಅವರೇ ನೋಡಿಸಿದ್ರು ನನ್ನ ಮೇಲೆ ಗುಂಡು ಹಾರಿದೆ ಅನ್ನಂಥದ್ದು ಅವ್ರು ಕೂಡ ನೋಡಿಸ್ಕೊಟ್ರು. ಅವ್ರು ನೋಡಿಸಿಕೊಟ್ಟಿದ ನಂತರ ಅಲ್ಲಿ ಏನಾಯ್ತು, ಅಷ್ಟೊತ್ತೊಳಗೆ ಪೊಲೀಸ್ ಎಲ್ಲರೂ ಕೂಡ ಬಂದು ಆ ಗುಂಪನ್ನು ಚದುರಿಸಂತ ಕೆಲಸ ಮಾಡಿದ್ರು. ಚದುರಿಸಂತ ಟೈಮಲ್ಲಿ ಅವ್ರಿಗೆ ಬೇಕಾದಂಥವ್ರು ಅವ್ರಿಗೂ ಗುಂಪುಗಳು ಘೋಷಣೆ ಮಾಡಿದ್ರು. ನಮಗೆ ಅಲ್ಲಿ ಗೊತ್ತಾದ ತಕ್ಷಣ ನಮಗೆ ಬೇಕಾದಂಥವ್ರು ನಮ್ಮವ್ರು ಕೂಡ ಘೋಷಣೆಗಳನ್ನು ಮಾಡ್ತಾ ಇದ್ರು. ಆ ಘೋಷಣೆಗಳು ಮಾಡಿದ ತಕ್ಷಣ ಅಷ್ಟೊತ್ತೊಳಗಡೆ ಏನಾಯ್ತು, ಗುಂಪು ಜಾಸ್ತಿ ಒಳಗಡೆ ಪೊಲೀಸರು ಫೈರಿಂಗ್ ಪ್ರಾರಂಭ ಮಾಡಿದ್ರು. ಆ ಪೊಲೀಸರು ಫೈರಿಂಗ್ಕಿನ ಮುಂಚೆ ಈ ಬಾಡಿಗಾರ್ಡ್ಗಳು ಯಾರು ಸತೀಶ್ ರೆಡ್ಡಿ ಅನ್ನಂಥ ಬಾಡಿಗಾರ್ಡ್ಗಳು, ಅವ್ರು ಯಾರೋ ಉತ್ತರ ಪ್ರದೇಶದಿಂದ ಬೇರೆ ಬೇರೆ ಬಿಹಾರಗಳಿಂದ ಬಂದಂಥ ಬಾಡಿಗಾರ್ಡ್ಗಳು ಏನು ಸಿನಿಮಾದಾಗ ಹೊಡಿತಾರ್ರಿ. ಸಿನಿಮಾದಾಗೆ ನೋಡಿದ್ದಾಗಲಿ ನಾವು ನಮ್ಮ ಬಳ್ಳಾರಿ ಜನರು 1984ರಲ್ಲಿ ಆದಂಥ ಗೋಲಿಬಾರ್ ನೋಡಿದ್ದೀವಿ. ಅವತ್ತು ಗೋಲಿಬಾರ್ ನಡೆಯೋಕ್ಕೋಸ್ಕರ ಕಾರಣ ಏನಂದ್ರೆ, ಒಬ್ಬ ಹೆಣ್ಮಗಳು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ದಲ್ಲಿ ಅವತ್ತು ಅಲ್ಲಿ ಹೆಣ್ಮಗಳು ಪೊಲೀಸ್ ಸ್ಟೇಷನ್ದಲ್ಲೇ ಅವರು ತೀರ್ಕೊಂಡೋಗಿದ್ರು. 82 ಅಲ್ಲಿ ಅವತ್ತು ನಾವು ನೋಡಿದಂಥ ಘಟನೆ ನಾವು ಜೀವನದಲ್ಲಿ ಯಾವತ್ತೂ ಕೂಡ ನೋಡ್ಲಿಕ್ಕಾಗಲಿಲ್ಲ ರೀ. ನಿನ್ನೆ ನೋಡಬೇಕಾಯ್ತು ರೀ. ನೋಡ್ರಿ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಎದುರುಗಡೆ ಬಂದು, ಒಬ್ಬ ಶಾಸಕನ ಮನೆ ಎದುರುಗಡೆ ಬಂದು ಅವ್ರು ಹೋಗಂತ ಹಾದಿಗೆ ಬ್ಯಾನರ್ ಕಟ್ಟಿ ಜಗಳ ಮಾಡಿಕೊಂಡು, ಜಗಳನ್ನ ದೊಡ್ಡದಾಗಿ ಮಾಡಿ ಫೈರಿಂಗ್ ಮಾಡೋಂಥ ಸ್ಥಿತಿಗೆ ಹೋಗ್ಬೇಕಂದ್ರೆ ಅವ್ರು ಫೈರಿಂಗ್ ಮಾಡೋಕೆ ಅವಕಾಶ ಕೊಟ್ಟಿದ್ದು ಯಾರು ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಅವ್ರಿಗೆ ಏನು ಹಕ್ಕಿದೆ?
ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಕ್ಕೆ ಹಕ್ಕೇನಿದೆ ಅವ್ರಿಗೆ? ಅವ್ರಿಗೇನ ಅಕಸ್ಮಿತವಾಗಿ ಎಲ್ಲನೋ ಒಂದು ಕಡೆ ನೀವು ಎಲ್ಲಿ ಬೇಕಾದಲ್ಲಿ ಫೈರಿಂಗ್ ಮಾಡ್ಬೋದು ಅಂತೇಳಿ ಅವ್ರಿಗೇನ ಸರ್ಕಾರ ಏನನ್ನ ಸ್ಪೆಷಲ್ ಆದೇಶವನ್ನು ಕೊಟ್ಟಿದ್ದೇನಾ? ನಾನು ಕೇಳ್ಬೇಕ, ಸ್ಪೆಷಲ್ ಆದೇಶನ ಕೊಟ್ಟಿದೆ? ಏನೂ ಕೊಟ್ಟಿಲ್ಲ ಅಲ್ರಿ. ಇವ್ ಗುಂಪುಗಳು ಆಗೋದು ನಿಜ, ಮಾತಾಡ್ಕೊಳ್ಳೋದು ನಿಜ. ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು? 0.76 mm. 0.76 mm ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ 0.76 ml ಏನು ಬುಲೆಟ್ ಏನಿದೆನೋ ಅದರಿಂದ ಫೈರ್ ಆಗಿರೋಕನ್ನ ಮೇಲ್ನೋಟಕ್ಕೆ ಬರ್ತಾ ಇದೆ. ಎಲ್ಲ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಹೇಳ್ತಾ ಇಲ್ಲ, ಅವ್ರಂಗ ವೇಗ ಅಲಿಗೇಷನ್ ಮಾಡ್ತಾ ಇಲ್ಲ, ನಾನು ಮೇಲ್ನೋಟಕ್ಕೆ ಕಾಣು ಬರ್ತಾ ಇದೆ. ಆ ಮೇಲ್ನೋಟಕ್ಕೆ ಅವರಿಂದ ಫೈರ್ ಆಗಿದೆ ಅಂತೇಳಿ. ನಾನು ಜನಾರ್ದನ್ ರೆಡ್ಡಿ ಅವರು ಗುಂಡು ಹಿಡ್ಕೊಂಡಂತ ಟೈಮಲ್ಲಿ ನಾನು ನೋಡಿಸಿದ್ರು. ಗುಂಡು ಇವತ್ತು ರಿವಾಲ್ವರ್ ಕೊಡಂತ ಟೈಮಲ್ಲಿ ಒಬ್ಬ ಖಾಸಗಿಯವರಿಗೆ, ಅಂದ್ರೆ ಖಾಸಗಿಯವ್ರ ಮತ್ತೆ ಯಾರನ್ನ ಅಪ್ಲೈ ಮಾಡ್ಕೊಂಡ್ರೆ ಅವ್ರಿಗೊಂಥರ ರಿವಾಲ್ವರ್ ಕೊಡ್ತಾರ್ರಿ. ಇವ್ರು ಯಾರನ್ನ ಬೇರೆಯವ್ರು ಏನನ್ನ ಇವತ್ತು ರಿವಾಲ್ವರ್ ಉಪಯೋಗಿಸ್ಬೇಕಂದ್ರೆ ಸೆಕ್ಯೂರಿಟಿ ಗಾರ್ಡ್ ಸಲುವಾಗಿ ಅವ್ರಿಗೆ ಬೇರೆ ತರ ಬಂದೂಕ್ ಕೊಡ್ತಾರ್ರಿ. ಪ್ರೊಹಿಬಿಟೆಡ್ ನಾನ್ ಪ್ರೊಹಿಬಿಟಿವ್ ಗನ್ಗಳು ಕೊಡ್ತಾರ್ರಿ. ಅವರು ಈ ಗುಂಡೇನ ಆರಿಸಿದಾರೋ ಆರಿಸಿದಂತ ಟೈಮಲ್ಲಿ ಸಿಕ್ಕಾಪಟ್ಟಿರಿ. ಹೆಂಗಂತ ಹೇಳಿದ್ರೆ ಆ ಮಳೆ ಸುರಿಸಿದಂಗ ಸುರಿಸ್ತಾ ಇದಾರ್ರಿ ಕಲ್ಲುಗಳು. ಆ ಸುರಿಸಂತ ಟೈಮಲ್ಲಿ ನಮ್ಮ ನಗರ ಪಾಲಿಕೆ ಸದಸ್ಯರಾದಂತ ಕಲ್ಪನಾ ಅವರು, ಗಂಡ ಆದಂತ ವೆಂಕಟರಮಣ ಅವರು, ಇನ್ನೊಬ್ಬರು ಡ್ರೈವರ್ ಆದಂತ ಸೂರ್ಯ ಅವರು, ಇನ್ನೊಬ್ರು ನಮ್ಮ ಕಾರ್ಯಕರ್ತರಾದಂತ ಕೃಷ್ಣ ಅವರು, ಇನ್ನ ಸಾಕಷ್ಟು ಮಂದಿ ನೋಡ್ರಿ ಈ ಪಟ್ಟಿ ಹುಡ್ಕೊಂಡು ಬಂದಾರ ನೋಡ್ರಿ. ಬಹಳಷ್ಟು ಮಂದಿ ಅಡ್ಮಿಟ್ ಆಗಿದಾರ್ರಿ. ಬಹಳಷ್ಟು ಮಂದಿನ ಮತ್ತೆ ಫುಲ್ ಏನೇನ ತೊಂದರೆ ಆಗ್ಬೋದು ಅಂತೇಳಿ ಪುನಃ ಅವ್ರಿಗೆ ತೊಂದರೆ ಆಗಿದ್ರೆ ಕೂಡ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ಟಾರ್ರಿ. ಅವ್ರನ್ನ ಹಿಡ್ಕೊಂಡದ್ ಸರಿಯಲ್ಲ ಅಂತೇಳಿ ಕಳಿಸ್ಬಿಟ್ಟಾರ, ಬೈ ಫೋರ್ಸ್ಫುಲಿ ಕಳಿಸ್ಬಿಟ್ಟಾರ. ಅವ್ರಿಗೆ ಕೂಡ ಪಾಪ ಅವ್ರು ವೆಂಕಟರಮಣ ಹೇಳಿದ್ರೆ ನನ್ನ ತಲೆ ನೋವು ಹೋಗ್ತಾ ಇದೆ ಅಂದ್ರೆ ಅವ್ರು ಇಡ್ಸ್ಕೊಳಕ್ ಹೋಗಿರ್ಲಿಲ್ಲ. ಇನ್ನೊಬ್ಬ ಹುಡುಗ ನನಗೆ ಎದೆ ನೋವ್ತಾ ಇದೆ ಅವ್ರಿಗೆ ತುಳಿದಾರ ಕಲ್ಲಿಂದ ಅಂದ್ರೆ ಅವ್ರನ್ನ ಒಪ್ಪಿಡಿಯಲ್ಲಿ ಹಿಡ್ಕೊಂಡಿಲ್ಲ, ಕಳಿಸ್ಬಿಟ್ಟಾರ್ರಿ. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಆ ಫೈರಿಂಗ್ ಮಾಡಿದಂತ ಟೈಮಲ್ಲಿ ಆ ಕಲ್ಲು ತೂರಾಟ ಆದಂತ ನಮ್ಮಲ್ಲಿ ಕೂಡ ಕಲ್ಲು ತೂರಾಟ ಆಗಿದವ್ರಿಗೆ. ನಾನು ಜನಾರ್ದನ್ ರೆಡ್ಡಿ ಅವ್ರ ಗುಂಡು ನೋಡಿದಂತ ಟೈಮಲ್ಲಿ ಆ ಸಣ್ಣ ರಿವಾಲ್ವರ್ ನಿಂದ ಫೈರ್ ಆಗಿದೆ ರೀ. ಆ ಸಣ್ಣ ರಿವಾಲ್ವರ್ ಇಂದ ಏನ್ ಫೈರ್ ಆಗಿದೆನೋ ಆ ಫೈರ್ ಆದಂತ ರಿವಾಲ್ವರ್ ಓಪನ್ ಆಗಿ ಅವರು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಲೈವ್ಗಳಲ್ಲಿ ಅವರು ಗನ್ಮ್ಯಾನ್ಗಳನ್ನೇ ಅವರೇ ಹಾರಿಸ್ತಾ ಇದಾರ. ಹಾರಿಸಂತ ಟೈಮಲ್ಲಿ ಆ ಯಾರೋ ಸತೀಶ್ ರೆಡ್ಡಿ ಅನ್ನಂತ ವ್ಯಕ್ತಿ, ಅವ್ರೇನು MLA ಅಲ್ಲ, ಮಾಜಿ MLA ಅಲ್ಲ, ಯಾರು ಜನಪ್ರತಿನಿಧಿ ಅಲ್ಲ. ಅವ್ರಿಗೆ ಸರ್ಕಾರ ಸೆಕ್ಯೂರಿಟಿ ಕೊಡುತ್ತೆ, ಪೊಲೀಸ್ ಸೆಕ್ಯೂರಿಟಿ ಕೊಡುತ್ತೆ, ಬಾಡಿ ಗಾರ್ಡ್ಗಳನ್ನ ಸೆಕ್ಯೂರಿಟಿ ಮಾಡಿಕೊಡ್ತದೆ. ಓಪನ್ ಆಗಿ ಬಿಹಾರ್ ತರ ರೀ, ನಮ್ ಕರ್ನಾಟಕದಲ್ಲಿ ಯಾವ ಕಲ್ಚರ್ ಇಲ್ಲ ನಮಗೆ. ಬಿಹಾರ್ ತರ ಅವ್ರು ಗನ್ಗಳು ಹಿಡ್ಕೊಂಡು ಆಟ ಆಡ್ತಾರ, ಸಿನಿಮಾ ತರ ಓಡಾಡ್ತಾ ಇದಾರ. ಏನು ಸಿನಿಮಾ ತರ ಒಬ್ಬನು ಡೋರ್ ಓಪನ್ ಮಾಡ್ತಾನ, ಒಬ್ಬ ಡೋರಲ್ಲಿ ನಿಲ್ತಾನ, ಫೈರ್ ಮಾಡ್ತಾನ, ಡಮ 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 ಅಂತೇಳಿ. ಅಷ್ಟು ದೌರ್ಜನ್ಯ ರೀ. ಅಂದ್ರೆ ಇಷ್ಟು ದೌರ್ಜನ್ಯ ನಾವ್ ಯಾವತ್ತು ಜೀವನದಲ್ಲಿ ಕಂಡಿಲ್ಲ ರೀ. ಯಾವತ್ತು ಕೂಡ ನಾವು ಹೋರಾಟಗಳ ಮೇಲೆ ರಾಜಕಾರಣ ಮಾಡ್ಕೊಂತ ಬಂದಿ, ಹೋರಾಟ ಬಿಟ್ಟು ಯಾವತ್ತು ಕೂಡ ಬಂದಿದ್ದಲ್ರಿ. ಆ ರೀತಿ ಅವ್ರು ಫೈರ್ ಮಾಡ್ಕೊಂಡು ಹೋಗ್ತಾ ಇದ್ರಿಗಿನ ನಾವ್ ಏನ್ ಮಾಡಕ್ಕಾಗುತ್ತೆ? ಅಷ್ಟೊತ್ತೊಳಗಡೆ ಏನಂತ ಹೇಳ್ದಕ್ಕೆ ಎಲ್ಲ ಕಾರ್ಯಕರ್ತರು ಎಲ್ಲ ಕೂಡ ಒಂದ್ ಕಡೆ ಸೇರ್ಕೊಂಡಿರಿ. ಸೇರ್ಕೊಂಡಂತ ಟೈಮಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಮುಂಚೆಯಿಂದ ಕೂಡ ಹೇಳ್ಕೊಂತ ಇದಾರ. ಮುಂಚೆಯಿಂದ ಕೂಡ ಏನ್ ಹೇಳ್ತಾ ಇದಾರೆ, ಯಾವತ್ತು ಕೂಡ ನಾವು ಶಾಂತಿಯನ್ನು ಕಾಪಾಡಬೇಕು, ಸಂವಿಧಾನವನ್ನು ಬಿಟ್ಟು ನಾವು ಹೋಗಬಾರದು, ಕಾನೂನನ್ನು ಬಿಟ್ಟು ಹೋಗಬಾರದು ಅನ್ನಂತ ಮಾತು ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ಜಗಳ ಪ್ರಾರಂಭ ಆದಂತ ಹೇಳ್ತಾ ಇದಾರ. ಹೇಳಂತ ಟೈಮಲ್ಲಿ ಅಷ್ಟೊಳಗಡೆ ನಮಗ್ ಗೊತ್ತಾಯ್ತು ಯಾರು ಈ ರಾಜಶೇಖರ್ ಅನ್ನಂತ ಹುಡುಗ ಡೆತ್ ಆಗಿದೆ, ರಾಜಶೇಖರ್ ರೆಡ್ಡಿ ಅನ್ನಂತ ಹುಡುಗ ಡೆತ್ ಆಗಿದ್ದಾನೆ ಅಂತೇಳಿ. ನಾನು ಒಂದು ಕೇಳ್ತೀನಿ, ನನಗೆ ಮಾಧ್ಯಮದ ಸ್ನೇಹಿತರು ಕೇಳಿದಂತ ಟೈಮಲ್ಲಿ ಸತ್ಯವನ್ನು ಯಾರು ಮುಚ್ಚಿಡಕ್ಕಾಗಲ್ಲ, ಪ್ರಾಮಾಣಿಕವಾಗಿ ಹೇಳ್ತೇನೆ. ನಾನು ಬಹಳ ಧರ್ಮಕ್ಕೆ, ಸತ್ಯಕ್ಕೆ, ನಂತರ ಸಂವಿಧಾನಕ್ಕೆ, ಕಾನೂನಿಗೆ ಗೌರವ ಕೊಡಂತ ಮನುಷ್ಯ ನಾನು. ನನ್ನ 30 ವರ್ಷ ರಾಜಕಾರಣದಲ್ಲಿ ಯಾವ್ದು ಕೂಡ ಕೆಟ್ಟ ಕೆಲಸ ಮಾಡಕ್ ಹೋಗಲ್ಲ. ಕೆಟ್ಟ ಕೆಲಸ ಮಾಡಿದ್ದೀನಿ ಅವತ್ತು ರಾಜಕಾರಣನೇ ಬಿಡ್ತೀನಿ, ಅಲ್ಲಿ ಕೆಟ್ಟ ಕೆಲಸ ಮಾಡಕ್ ಹೋಗಲ್ಲ. ಯಾರನ್ನ ಹತ್ಯೆ ಮಾಡಿ ರಾಜಕಾರಣ ಮಾಡ್ತೀನಿ ಅಂದ್ರೆ ಆ ರೀತಿ ರಾಜಕಾರಣ ಮಾಡಕ್ ಹೋಗಲ್ಲ. ಯಾವತ್ತಿದ್ರೂ ಶಾಂತಿಯುತವಾದಂತ ಊರು ನಮ್ಮ ಊರನ್ನಂತ ಶಾಂತಿಯುತವಾದಂತ ಊರು. ಆ ಊರಿನಲ್ಲಿ ಈ ರೀತಿ ಒಬ್ಬ ವ್ಯಕ್ತಿಗಳು, ಶಾಸಕರು ಎಲ್ಲರಿಗೂ ಸೇರಿಕೊಂಡು, ಶಾಸಕರು ಸಂವಿಧಾನವನ್ನು ಕಾಪಾಡಬೇಕಾದಂತ ವ್ಯಕ್ತಿಗಳೇ ಈ ರೀತಿ ದೌರ್ಜನ್ಯಗಳನ್ನ ಮಾಡಿ, ಈ ರೀತಿ ಕೇವಲ ಅವರು ದೌರ್ಜನ್ಯ ನಮ್ ನಡೀತತೆ, ನಮ್ಮ ಸರ್ಕಾರ ಇದೆ ಅಂದೇಳಿ ಆ ಫೈರಿಂಗ್ಗಳನ್ನು ಮಾಡೋದಂತ ಕೆಲಸ ಏನಿದೆನೋ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ದಯವಿಟ್ಟು ಇದರಲ್ಲಿ ಎಂತ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ರಾಜಕಾರಣ ಆ ಕಡೆ ಇದೆ ಈ ಕಡೆ ಇದೆ ಅಂತದ್ದು ಯಾವುದೂ ಇಲ್ಲ. ನಾನು ಕ್ಲಾರಿಟಿ ಆಗಿ ಹೇಳಿದ್ದೀನಿ. ಅವ್ರು ಗುಂಡು ಆರಿಸಿರೋಂತ ವ್ಯಕ್ತಿ ಅವ್ರು ಸತೀಶ್ ರೆಡ್ಡಿ ಅವರಾಗಿರ್ಬೋದು, ನಂತರ ಇಲ್ಲ ಅಂದ್ರೆ ಅವ್ರ ಬಾಡಿಗಾರ್ಡ್ಗಳಾಗಿರ್ಬೋದು, ಸರ್ಕಾರದಿಂದ ಪೊಲೀಸ್ ಮೇಲ್ನೋಟಕ್ಕೆ ನನಗೆ ನೋಡ್ತಾ ಇದ್ರಿಗಿನ ಇದು ಫೈರಿಂಗ್ ಏನಿದೆನೋ ಪೊಲೀಸರಿಂದ ಆದಂತ ಫೈರಿಂಗ್ ಅಲ್ಲ ಅನ್ನಂತ ಸ್ಪಷ್ಟೀಕರಣ ಕೂಡ ಕೊಡ್ತೀನಿ ನಾನು ಕ್ಲಿಯರ್ ಆಗಿ.
ಇದು ಖಾಸಗಿ ವ್ಯಕ್ತಿಗಳಿಂದನೇ ಫೈರ್ ಆಗಿರುವಂತದ್ದು. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಮಾಧ್ಯಮಗಳ ಸ್ನೇಹಿತರ ಮುಂದೆ ಹೇಳಿದೆ, ದಯವಿಟ್ಟು ತಾವು ನೋಡ್ರಿ, ನಾನು ತಪ್ಪು ಮಾಡಿನಂದ್ರೆ ಅವ್ರ ಪೊಲೀಸರು ಏನ್ ಕ್ರಮ ತಗೊಂತಾರೆ ತಗೊಳ್ಳಿ. ನಮಗೆ ಆ ಸಂಸ್ಕಾರದಿಂದ ಬೆಳೆದಂತವ್ರಲ್ರಿ, ಆ ಸಂಸ್ಕಾರದಿಂದ ಬೆಳೆದಂತವ್ರು. ನಮ್ಮ ತಾಯಿ ತಂದವರು ಹೋರಾಟದ ಮೂಲಕ ಮಾಡ್ಬೇಕು ಮಗನೇ, ನೀನ್ ಯಾವತ್ತಿದ್ರೆ ಕೂಡ ನೀನೇನು ದೌರ್ಜನ್ಯ ಮಾಡಿ ರಾಜಕಾರಣ ಮಾಡ್ತೀನಿ ಅಂದ್ರೆ ಅವತ್ತು ದಿನ ಜನ ನಿನ್ನ ಮೂಲಿಗೆ ಕೂಡಿಸ್ತಾರ ಅಂತ ಹೇಳಿದ್ರು. ನಾವು ಯಾವತ್ತು ಕೂಡ ರಾಜಕಾರಣದಲ್ಲಿ ಗೆಲ್ಲಿಲಿ ಸೋಲಿಲಿ ನಾವು ಧರ್ಮದ ಪರವಾಗಿದ್ದಂತ ವ್ಯಕ್ತಿಗಳು ಇವತ್ತಂತ ಪರಿಸ್ಥಿತಿಯಲ್ಲಿ ಅವರು ಏನು ಫೈರ್ ಮಾಡಿದಾರೋ, ನಾನು ಐಜಿ ಸಾಹೇಬರಿಗೆ, ಐಜಿ ಮೇಡಮ್ ಅವರಿಗೆ ಒಂದೇ ಮಾತು, ಮೇಡಮ್ ಅವರೇ ಇದು ಕೊಲೆ ಆಗಿದೆ, ಪಾಪ ಒಬ್ಬ ಅಮಾಯಕ ವ್ಯಕ್ತಿ ಅವನು ತೀರ್ಕೊಂಡೋಗಿದಾನ. ಆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂದ್ರಿಗಿನ ಯಾರು ಗನ್ನಿಂದ ಯಾರಿಗೆ ಗುಂಡು ಹಾರಿದೆ, ಯಾರು ಆರಿಸಿದಾರ ಆ ದೇಹದಲ್ಲಿ ಯಾವ ಗುಂಡಿದೆ ಅದನ್ನು ಪತ್ತೆ ಹಚ್ಚಿರಿ ಅಂತ ಕೇಳಿದ್ದೀನಿ ನಾನು. ಇವತ್ತು ನಮ್ಮ ಕಡೆ ಇರೋಂತ ಗನ್ಮ್ಯಾನ್ಗಳು 2 ಗನ್ಮ್ಯಾನ್ಗಳು ರೀ, ಒಬ್ರು ಬರ್ತಾರ್ರಿ, ಒಬ್ರು ಬರಲ್ರಿ. ಒಬ್ರು ಡ್ಯೂಟಿ ಇದ್ದಿದ್ದ ದಿನ ಬಂದು ಬರ್ತಾರ್ರಿ, ಇನ್ನೊಂದು ಡ್ಯೂಟಿ ಇದ್ದಿದ್ದ ದಿನ ಅವ್ರು ಅಬ್ಸೆಂಟ್ ಆಗ್ತಾರೆ, ಇವ್ರು ಬರ್ತಾರೆ. ನಮಗೆ ಒಂದು ಗನ್ಮ್ಯಾನ್ 2 ಗನ್ಮ್ಯಾನ್ ಇದಾರ. ಜನಾರ್ದನ್ ರೆಡ್ಡಿ ಹತ್ರ ಏನು 4 ಮಂದಿ ಗನ್ಮ್ಯಾನ್ ಇದಾರೆ. ಅವ್ರು ಗಂಗಾವತಿಯಲ್ಲಿ ಇರೋ ಕಾರಣ ಅವ್ರು 4 ಗನ್ಮ್ಯಾನ್ ಇದಾರೆ. ಹಂಗಾಗಿ ಅವ್ರು 4 ಗನ್ಮ್ಯಾನ್ಗಳ ಹತ್ರ, ನಮ್ಮಂತ ಗನ್ಮ್ಯಾನ್ಗಳ ಹತ್ರ, ಸೋಮಶೇಖರ್ ರೆಡ್ಡಿ ಇರೋಂತ ಗನ್ಮ್ಯಾನ್ಗಳ ಜೊತೆ ಅವ್ರೆಲ್ಲಾರು ಕೂಡ ಬುಲೆಟ್ಗಳು ಎಲ್ಲ ಲೆಕ್ಕ ಇರ್ತತ್ರಿ, ಯಾವ ಮುಚ್ಚಡಕ್ಕಾಗಲ್ಲ. ಬುಲೆಟ್ ಎಲ್ಲ ಕೂಡ ಲೆಕ್ಕ ಇರೋಂತ ಟೈಮಲ್ಲಿ ಅವ್ರು ಲೆಕ್ಕ ಮಾಡ್ಕೊಳ್ಳಲ್ಲ. ಅದು ಬಂದು ಪೊಲೀಸರು ಕೊಡ್ತಾ ಇರುವಂತ ಬುಲೆಟ್ ಬಂದು 0.35 ಪೊಲೀಸರು ಕೊಡ್ತಾ ಇರೋಂಥದ್ದು. ಇವ್ರು ಆರಿಸಿದಂತ ಗುಂಡು ಯಾವುದು 0.76 ಗುಂಡನ್ನ ಆರಿಸಿದಾರ ಇವತ್ತು. ಹಂಗಾಗಿ ನಾನೇನ್ ಹೇಳ್ತಾ ಇದ್ದೀನಿ, ನೀವು ಫೋರೆನ್ಸಿಕ್ ಕೊಡ್ರಿ, ಈ ಫೋರೆನ್ಸಿಕ್ ಕೊಡ್ರಿ, ಯಾರು ಇಲ್ಲನಕ್ಕಾಗಲ್ಲ. ಫೋರೆನ್ಸಿಕ್ ಕೊಟ್ಟು ಆಮೇಲೆ ಯಾರು ತಪ್ಪಿದಸಿದ್ರು ಅವ್ನು ಏನ್ ಕಾನೂನು ಕ್ರಮ ತಗೋಬೇಕಾ ತಗೊಳ್ರಿ ಅನ್ನಂತ ಮಾತನ್ನ ಹೇಳಿದ್ರಿ. ಅವ್ರು ಹೇಳ್ತಾ ಇದ್ರು, ಇಲ್ರಿ ನಾನು ಮನಸ್ಸು ಮಾಡಿದ್ರಿಗಿನ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವ್ರ ಮೊನ್ನೆ ಸುಟ್ಟಾಗ್ತಿದ್ದಿ ಅಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ, ನಾನು ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ರಿ. ನೋಡಂತ ಟೈಮಲ್ಲಿ ಒಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ, ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ, ಅದು ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರ್ರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತು ಜನ, ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತನ್ನು ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ, ಅದಕ್ಕೋಸ್ಕರ ಪ್ಲಾನ್ ಆಗಿ ಮಾಡ್ಕೊಂಡೆ ಏನು ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ ರೀ. ಅದು ಪೊಲೀಸರು, ನಾನು ಅಲ್ಲಿ ಬೆನ್ನತ್ತಂತ ಟೈಮಲ್ಲಿ ಒಂದು ಆಟೋ ನೋಡ್ತಾ ಇದ್ದೆ, ಆಟೋಗಳಲ್ಲಿ ಹಿಡ್ಕೊಂಡು ಹೋಗ್ತಿದ್ರೆ ಅವನ ಆಟೋವನ್ನು ಬಿಟ್ಟು ಹೋಗ್ತಿದ್ದ, ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ದು, ಅದೆಲ್ಲ ಕೂಡ ಪೆಟ್ರೋಲ್ ಆಗಿತ್ತು ಅನ್ನೋ ಮಾತನ್ನು ಬಹಳ ಸ್ಪಷ್ಟೀಕರಣದಿಂದ ನಾನು ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ಆ ರೀತಿ ಮಾಡಿದಂತ ಟೈಮಲ್ಲಿ ಆ ಭರತ್ ರೆಡ್ಡಿ ಅವರು ಹೇಳಿದಂತ ಮಾತುಗಳು, ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೆ, ಬಳ್ಳಾರಿನ ಸುಟ್ಟು ಬಿಡ್ತಾ ಇದ್ದೆ, ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಆ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿನ ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೇನೆ ಅಂದ್ರೆ ಇವತ್ತು ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ, ಭರತ್ ರೆಡ್ಡಿ ಅವರು ಪ್ಲಾಂಡ್ ಆಗಿ ಆ ಪೆಟ್ರೋಲ್ ಬಾಂಬ್ ಎಲ್ಲ ತಗೊಂಡು ಬಂದಿರೋದು ನೋಡ್ತಾ ಇದ್ರಿಂದ, ಪ್ಲಾಂಡ್ ಆಗಿ ಭರತ್ ರೆಡ್ಡಿ ಅವರು ಇದೆಲ್ಲ ಕೂಡ ಷಡ್ಯಂತ್ರ ಫಿಕ್ಸಿಂಗ್ ಮಾಡಿಕೊಂಡೇ ಬಂದಿರೋದು ಅಂತ ತಿಳ್ಕೊತೀನಿ. ನಾನು ಬಹಳ ಸ್ಪಷ್ಟೀಕರಣ ಕೊಡ್ತೀನಿ. ಅವ್ರು ಹೇಳ್ತಾರೆ ಅಂತ ಮಾತನ್ನು ಇಲ್ಲ, ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಯನ್ನು ನಾವು ಅನಾವರಣ ಮಾಡ್ತಾ ಇದ್ವಿ, ನಮ್ಮ ಅನಾವರಣ ಮಾಡಕ್ಕೆ ಬಿಡ್ತಾ ಇಲ್ಲ ಅನ್ನಂತ ಮಾತುಗಳು ನಾನು ಕೇಳ್ತೇನೆ. ನೋಡ್ರಿ, ಮಹರ್ಷಿ ವಾಲ್ಮೀಕಿಯವ್ರನ್ನ ಇದು ಮಧ್ಯದಲ್ಲಿ ತರೋದು ಬೇಕಾಗಿಲ್ಲ. ಮಹರ್ಷಿ ವಾಲ್ಮೀಕಿಯವ್ರ ಪುತ್ಥಳಿ ಇಡೀ ರಾಜ್ಯದಲ್ಲಿ ಆಗ್ತಾ ಇದಾವ, ಬಳ್ಳಾರಿಯಲ್ಲಿ ಕೂಡ ಆಗ್ತಾ ಇದಾವ. ನಮಗೆ ಅವಕಾಶ ಇದ್ದಂತ ಟೈಮಲ್ಲಿ ನಾವು ಹೋಗ್ತಿರ್ತೀವಿ, ಬರ್ತಿರ್ತೀವಿ. ಆ ರೀತಿ ಮಹರ್ಷಿ ವಾಲ್ಮೀಕಿಯನ್ನ ನಿಮ್ಮ ಜಗಳದಲ್ಲಿ ಯಾಕೆ ತರ್ತಿರ್ರಿ? ಒಂದು ಜಾತಿನ ಎದಕ್ಕೋಸ್ಕರ ತರ್ತಿರ್ರಿ? ಸಂಬಂಧ ಇಲ್ಲ ರೀ, ಮಹರ್ಷಿ ವಾಲ್ಮೀಕಿಯರಿಗೆ ಸಂಬಂಧ ಇಲ್ಲ. ಆ ಇನಾಗ್ರೇಷನ್ ನಾವು ಮಾಡೇ ಮಾಡ್ತೀವಿ ಅಂದ್ರೆ ನಾವು ತಡೆಯಕ್ಕಾಗುತ್ತೆ ಅಂದ್ರೆ, ಮಹರ್ಷಿ ವಾಲ್ಮೀಕಿಯವ್ರ ದೇವ್ರಿ, ಅವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋ ಸಲ ಯಾರು ನಿಲ್ಸಕ್ ಆಗುತ್ತೇನ್ರಿ? ಆ ರೀತಿ ಆಗುತ್ತೇನಾ? ಯಾರ ಕೈಲಿ ಆಗಲ್ಲ ರೀ. ನಾವು ಕೂಡ ಬರ್ತೀವಿ, ಬೇಕಾದ್ರೆ ನಾವು ಕೂಡ ಕರೀಲಿದ್ರೆ ಕೂಡ ಬೇಕಾದ್ರೆ ಮಹರ್ಷಿ ವಾಲ್ಮೀಕಿಯವ್ರ ಪುತ್ಥಳಿ ಅನಾವರಣ ಮಾಡಿ ನಾವು ಕೂಡ ಇರ್ತೀವ್ರಿ. ಅದನ್ನ ನೀವು ರಾಜಕೀಯ ಬಣ್ಣಕ್ಕೋಸ್ಕರವಾಗಿ, ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಈ ರೀತಿ ಮಹರ್ಷಿ ವಾಲ್ಮೀಕಿಯವ್ರ ಪುತ್ಥಳಿ ಮಾಡೋ ಸಲುವಾಗಿ ಅವರು ನಮಗೆ ಅನಾವರಣ ಮಾಡಕ್ಕೆ ಬಿಡ್ತಾ ಇಲ್ಲ, ಬಳ್ಳಾರಿ ಅಭಿವೃದ್ಧಿ ಮಾಡಕ್ಕೆ ಬಿಡ್ತಾ ಇಲ್ಲ. ಇದ್ಯಾವ ಮಾತ್ರಿ ರೀ? ಯಾವ್ದು ಕೂಡ ಶಾಶ್ವತ ಅಲ್ರಿ. ರಾಜಕಾರಣ ನಿಂತ ನೀರಲ್ಲ, ಅದು ಹರಿಯಂತ ನೀರು. ಈ MLA ಇವತ್ತು ನಾನು ಇರ್ತೀನಿ, ಇನ್ನೊಬ್ರು ಇರ್ತಾರ, ಇವತ್ತು ಅವ್ರು ಇರ್ತಾರ, ಇನ್ನೊಬ್ರು ಆಗ್ತಾರ. ಇದು ನಿರಂತರವಾಗಿ ಆಗ್ತಾರಂತ ಪ್ರಕ್ರಿಯೆಯಲ್ಲಿ ಯಾವ್ದು ಕೂಡ ಇವತ್ತು ಈ ರಾಮ್ಲು ಇದ್ರೆ, ಬಿಜೆಪಿ ಇದ್ರೆ ಇದಾಯ್ತಂದ್ರಿಗಿನ ಕಾಂಗ್ರೆಸ್ ಅವರು ಬಂದು ಇನ್ನೊಂದು ಮಾಡ್ತಾರ, ಇನ್ನೊಬ್ರು ಪಾರ್ಟಿ ಬಂದು ಇನ್ನೊಬ್ರು ಮಾಡ್ತಾರೆ. ಯಾರೋ ಬಂದಂತವ್ರು ಮಾಡ್ಕೊಂತ ಹೋಗ್ತಾ ಇರ್ತಾರೆ. ನನಗೆ ನೋಡ್ರಿ, ನಾನು ಅವರು ಕಲ್ಚರ್ ಏನೇ ಇದ್ರು ಕೂಡ ಪರವಾಗಿಲ್ಲ, ಅವ್ರು ಏನೇ ಭಾಷೆಗಳನ್ನ ಬಳಸಿದ್ರು ಪರವಾಗಿಲ್ಲ. ನನ್ನ ಊರು ಏನಿದೆ ಶಾಂತಿಯುತವಾದಂತ ನಡಿಬೇಕು.
ಶಾಂತಿಯುತವಾದಂತ ನಮ್ಮ ಊರು, ಶಾಂತಿಗೆ ಮುಂಚೆಯಿಂದ ಕೂಡ ನಾವು ಗೌರವ ಕೊಟ್ಟಂತವ್ರು, ಶಾಂತಿಯುತವಾಗಿ ರಾಜಕಾರಣ ಮಾಡ್ಕೊತಾ ಬಂದಂತವ್ರು. ಈ ರೀತಿ ಆದಂತ ಟೈಮಲ್ಲಿ ನಮ್ಮೆಲ್ಲರೂ ಕೂಡ ನೋವು ಆಗುತ್ತೆ. ಅಮಾಯಕ ಇವತ್ತು ಸತ್ತೋದ, ಯಾರು ರೆಸ್ಪಾನ್ಸಿಬಿಲಿಟಿ? ಯಾರು ರೆಸ್ಪಾನ್ಸಿಬಿಲಿಟಿ ಹೇಳ್ರಲ್ಲ, ಅವ್ರು ಹೇಳ್ತಾರ ಸತ್ಯ ಹರಿಶ್ಚಂದ್ರು. ಏನು ಸತ್ಯ ಹರಿಶ್ಚಂದ್ರು ಅಂದ್ರಿಗಿನ, ಇಲ್ಲ ರೀ ನಮ್ಮ ಕಡೆಯಿಂದ ಫೈರಿಂಗ್ ಆಗಿಲ್ಲ, ಜನಾರ್ದನ್ ರೆಡ್ಡಿ ಅವರಿಗೆ ಅವ್ರ ಕಡೆಯಿಂದ ಫೈರಿಂಗ್ ಆಗಿದೆ ಅಂತ ಹೇಳ್ತಾ ಇದಾರೆ. ನಾನು ಹೇಳ್ತೀನಿ, ಸ್ವಾಮಿ ನಿಮ್ಮ ಮನೆಗೆ ಈ ಮನೆಗೆ 4 ಕಿಲೋಮೀಟರ್ ಇದೆ ಸ್ವಾಮಿ. ಅಲ್ರಿ ಆ ಜನಾರ್ದನ್ ರೆಡ್ಡಿ ಅವ್ರ ಮನೆಯಲ್ಲಿ, ನಾರಾ ಭರತ್ ರೆಡ್ಡಿ ಅವ್ರ ಮನೆಯಲ್ಲಿ ಎತ್ತರಿಂದ ಎತ್ತು ಸಂಬಂಧ, ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದು? ಎಲ್ಲಿಂದ ಎಲ್ಲಿಗೆ ಸಂಬಂಧ ಹೇಳ್ರಲ್ಲ, ಕ್ಲಾರಿಟಿ ಬೇಕಲ್ಲ. ನೀನ್ ಯಾಕೆ ಇಲ್ಲಿ ಬಂದಿಯಪ್ಪ? ನೀನ್ ಏನ್ ಸಂಬಂಧ ಹೇಳಪ್ಪ? ದೇವ್ರು ರೋಡಲ್ಲಿ ಅಂದ್ರೆ ಬ್ಯಾನರ್ ಕಟ್ಕೋಪ, ಯಾರು ಬೇಡ ಅಂತಾರ? ಯಾವ್ದು ಸಂಬಂಧ ಇಲ್ಲಪ್ಪ. ಮಹರ್ಷಿ ವಾಲ್ಮೀಕಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋಕೆ ತೊಂದ್ರೆ ಇಲ್ಲ, ಎಲ್ಲರೂ ಕೂಡ ಸಹಕಾರ ಕೊಡ್ತೀವಿ. ನೀನ್ ಮಾಡಪ್ಪ, 3ನೇ ತಾರೀಕು ಮಾಡ್ಲೇಬೇಕಪ್ಪ, ಮಾಡಪ್ಪ, ನಾವೆಲ್ಲರೂ ಕೂಡ ಸಹಾಯ ಮಾಡ್ತೀವಿ. ಇದನ್ನ ನೀವು ಮಧ್ಯದಲ್ಲಿ ಮಹರ್ಷಿ ವಾಲ್ಮೀಕಿ ತಂದೋದು ಏನ್ ಸರಿ ಇದೆ? ನಿಮ್ಮ ಬ್ಯಾನರ್ ಏನುಗಳಿಂದ ಕಟ್ರಿಲ್ಲ, ಯಾರು ಬೇಡ ಅಂತಾರ? ನೀ ಜಗಳ ಮಾಡ್ಬೇಕಂದ್ರೆ ಇಂಟೆನ್ಷನ್ ಆಗಿ ಬಂದು ರಾತ್ರಿ ಎಲ್ಲ ನೋಡ್ತೀನ್ರಿ, ಸಿನಿಮಾಗಳ ತರ ಕಲ್ ತೂರಾಟ ಆಗ್ತಾರ. ಎಷ್ಟು ಕಲ್ ತೂರಾಟ ಆಗ್ತಾರೆ ಅಂದ್ರೆ, ನೀವು ಮಾಡಿ ಮೇಲೆ ನಿಂತಾರ, ಎಷ್ಟು ತೂರಾಟ ಬೇಕು ಅಷ್ಟು ತೂರಾಟ ಮಾಡ್ತಾರ. ನೀವು ಅಲ್ಲಿ SV ಸರ್ಕಲ್ ಇಂದ ಬಂದಂತ ಟೈಮ್ ಅವ್ರ ಹತ್ರ 2,000 ಮಂದಿಕಿನ ಜಾಸ್ತಿ ಇದಾರ್ರಿ. 2,000 ಮಂದಿ ಬೀರ್ ಬಾಟ್ಲ್ಗಳಲ್ಲಿ ಕುಡ್ಕೊಂತ ಬರ್ತಾ ಇದ್ದಾರೆ. ಅವ್ರ ಕಲ್ಚರ್ ನೋಡಿಸ್ತೆ ರೀ. ಯಾವತ್ತು ಎಲ್ಲಿ ಓದ್ಕೊಂಡಿದೀವೋ, ಏನ್ ಓದ್ಕೊಂಡಿದ್ದು ಮುಖ್ಯ ಅಲ್ರಿ, ನಮ್ಮ ಸಂಸ್ಕಾರ ಮುಖ್ಯ. ಬಹಳ ಮಂದಿ ಬಹಳ ಓದ್ಕೊಂಡಿರ್ತಾರ, ಬಹಳ ಮಂದಿ ದೊಡ್ಡ ದೊಡ್ಡ ನಗರಗಳಲ್ಲಿ ಓದ್ಕೊಂಡಿರ್ತಾರ. ಸಂಸ್ಕಾರ ಇಲ್ಲದಂತ ವ್ಯಕ್ತಿ ಎಲ್ಲಿ ಇಂಗ್ಲೆಂಡ್ ಅಲ್ಲಿ ಓದ್ರೇನು, ಅಮೆರಿಕದಲ್ಲಿ ಓದ್ರೇನು, ನಮ್ಮ ಊರಿನಲ್ಲಿ ಯಾವ್ದೋ ಒಂದು ಭಾರತ ನಗರ ಸ್ಕೂಲಲ್ಲಿ ಓದ್ಕೊಂಡ್ರೆ ಏನಿದೆ? ಸಂಸ್ಕಾರ ಅನ್ನೋದು ಮುಖ್ಯ ಆಗುತ್ತೆ. ಸಂಸ್ಕಾರ ಇಲ್ಲದಂತ ವ್ಯಕ್ತಿ ಎಲ್ಲಿ ಓದ್ಕೊಂಡ್ರೆ ಏನಿದೆ ರೀ? ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೇನೆ, ಯಾರ ಮೇಲೆ ಅಲಿಗೇಷನ್ ಮಾಡಲ್ಲ ನಾನು. ದಯವಿಟ್ಟು ಯಾರ ಮೇಲೆ ಕೂಡ ಕೋಪದಿಂದ ಮಾತಾಡೋದಾಗ್ಲಿ, ಅಲಿಗೇಷನ್ ಮಾಡೋದಾಗ್ಲಿ ಯಾವುದು ಕೂಡ ಇಲ್ಲ. ನಾನು ಯಾರು ಕೂಡ ಅವ್ರ ದೊಡ್ಡವ್ರ ಬಗ್ಗೆ ಮಾತಾಡೋದಾಗ್ಲಿ ಯಾವ್ದು ಕೂಡ ಇಲ್ಲ. ಒಬ್ಬ ಶಾಸಕನಾಗಿ ಹೆಂಗಿರ್ಬೇಕಾ ಹಂಗಿರ್ಬೇಕಾಗ್ಲಿ. ಅವ್ರೆಲ್ಲ ಕೂಡ ಪ್ರಚೋದನೆ ಮಾಡೋದಂದ್ರೆ ಎಲ್ಲರ ಶಾಸಕರ ಜೊತೆ 50,000 ಮಂದಿ ಇರ್ತಾರೆ. ಅವ್ರು ಸೋತಿರ್ಬೋದು ಗೆದ್ದಿರ್ಬೋದು, ಎಲ್ಲರ ಶಾಸಕರ ಜೊತೆ 50,000 ಮಂದಿ ಇರ್ತಾರ. ಅಂದ್ರೆ ಶಕ್ತಿ ಪ್ರದರ್ಶನ ಮಾಡೋದು ಇದನ್ನ ಏನು ಬೇಕಾದ್ರೆ ಅವ್ರು ಬೇಕಾದ್ರೆ ನಾನು ಬೇಕಾದ್ರೆ ಎಂಕ್ವೈರಿಯನ್ನು ಮಾಡ್ಲಿ, ಅವರು ಬೇಕಾದ್ರೆ ಎಂಕ್ವೈರಿ ಮಾಡ್ಕೊಳ್ಳಿ, ಅವ್ರು ತನಿಖೆ ಮಾಡ್ಲಿ. ತನಿಖೆ ಮಾಡಂಗಿದ್ರಿಗಿನ ಯಾರಿಂದ ಮಾಡಿಸ್ರಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎಂಕ್ವೈರಿ ಮಾಡಿಸ್ರಿ, ನಂದೇನು ಅಭ್ಯಂತರ ಇಲ್ಲ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎಂಕ್ವೈರಿ ಮಾಡಿಸ್ರಿ. ತಪ್ಪಿದರಿದ್ರೆ ನಾವೆಲ್ಲಿ ಕೂಡ ಓಡೋಗಲ್ರಿ. ನಾವ್ ಯಾರೋ ರೀತಿಯಲ್ಲಿ ಆಂಟಿಸಿಪೇಟರಿ ಬೇಲ್ ತಗೊಂಡ ಮಂದಿ ಕೂಡ ಅಲ್ರಿ ನಾವು. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ, ನಾನು ಈ ತಪ್ಪಿ ಮಾಡಿದ್ರೆ ಇಲ್ಲೇ ಪೊಲೀಸರು ಬರ್ಬೇಕು, ಇಲ್ಲೇ ಅರೆಸ್ಟ್ ಮಾಡ್ಬೇಕು. ನಾವ್ ಯಾರ ತರ ಓಡೋಗಿ ಆಂಟಿಸಿಪೇಟರಿ ಬೇಲು ಇವತ್ತೇನಾಗುತ್ತೆ ನಾಳೆ ಯಾವ್ದು ಕಾಯಲ್ರಿ. ನಾನು ತಪ್ಪು ಮಾಡಿದನಂದ್ರೆ ಕಾನೂನು ಗೌರವ ಕೊಡ್ತೀನಿ. ಕಾನೂನು ಜೊತೆಲಿ ಪೊಲೀಸ್ ಇಲಾಖೆ ಪಾಪ ಅವ್ರು ರಾತ್ರಿ ಎಲ್ಲ ರಕ್ಷಣೆ ಮಾಡಿದಾರೆ ನಮ್ಮನ್ನ. ಅವ್ರು ಏನಿಲ್ಲಿದ್ರೆ ನಮ್ಮ ಮನೆ ನುಗ್ಗುತ್ತಾ ಇದ್ರಿ, ಅವ್ರು ರಕ್ಷಣೆ ಮಾಡಿದಾರೆ. ಅವ್ರು ಹೇಳಿದ್ರೆ ಇವತ್ತೇ ಆಗಲಿ ಸರೆಂಡರ್ ಆಗ್ತೀವಿ. ಆ ರೀತಿ ನಮ್ದು ಯಾವ್ದು ತಪ್ಪು ನಡೆದಿಲ್ಲ ರೀ. ಅದಕ್ಕೋಸ್ಕರ ಎಂಕ್ವೈರಿ ನಡೆಗಿದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಲ್ಲಿ ನಡೀಲಿ. ಇಲ್ಲ ನಿಮಗೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಸ್ ಎಲ್ಲ ಮಾಡಕ್ ಆಗಲ್ಲ ಅಂದ್ರೆ ಸಿಬಿಐ ಕೊಟ್ರಲ್ಲ, ಸಿಬಿಐ ಕೊಡ್ರಿ, ಸಿಬಿಐದಿಂದ ತನಿಖೆ ಆಗ್ಲಿ. ಸಿಬಿಐ ಕೊಟ್ಟು ತನಿಖೆ ಆದ್ರಿಗಿನ ಯಾರು ತಪ್ಪಿದ ಅಂತ ಗೊತ್ತಾಗ್ಲಿ. ಇವತ್ತು ಕೇವಲ ನೀವು ದೌರ್ಜನ್ಯನೇ ಮಾಡಬೇಕು. ದೌರ್ಜನ್ಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅಂದ್ರೆ ನಾವೇನೇ ಹೇಳಕ್ ಹೋಗುತ್ತೆ ನೋಡ್ರಿ. ಇವತ್ತು ನೀವು ಜಗಳ ಮಾಡೋಕೆ ಪ್ರಾರಂಭ ಮಾಡಿದಂತ ಟೈಮಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಇವತ್ತೇನಲ್ಲ ನೋಡ್ರಿ. ದಿನನಿತ್ಯ ನೀವು ಗೆದ್ದಾಗಿನಿಂದನೇ ಇವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಓದ್ ಕಡೆ ಎಲ್ಲ ಕೂಡ ತೊಂದರೆ ಮಾಡ್ತೀರಿ. ದಾರಿಯಲ್ಲಿ ಓದಂತ ಟೈಮಲ್ಲಿ ಎಲ್ಲ ಕೂಡ ತೊಂದರೆ ಮಾಡ್ತೀರಿ. ಅವ್ರ ಮನೆ ಹತ್ರ ಇದ್ರು ಕೂಡ ಅವ್ರು ಸಮಾಧಾನ ಕೊಡಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ ರೀ? ನಾವು ಎಷ್ಟು ದಿನಗಳ ಕಾಲ ಕೈ ಕಟ್ಕೊಂಡು ಕೊಡೋಕ್ಕಾಗತ್ತೆ ರೀ? ಹಂಗಾಗಿ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿದಾರ. ನಮ್ಮ ಪಾರ್ಟಿ MLA ರೀ, ಫಸ್ಟ್ ಆಫ್ ಆಲ್ ನಮ್ಮ ಪಾರ್ಟಿ MLA ರೀ, ಅವರು ನಮ್ಮ ನಾಯಕರಿದಾರ್ರಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಬ್ಬ ನಾಯಕರಿದಾರ್ರಿ. ಅಂತ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ನಮ್ಮ ಅಧ್ಯಕ್ಷರನ್ನ ಅನಿಲ್ ಸೇರ್ಕೊಂಡು ನಾವೆಲ್ಲರೂ ಕೂಡ ಪಾರ್ಟಿ ಪರವಾಗಿ ನಮ್ಮ ಶಾಸಕರ ಪರವಾಗಿ ನಿಂತೀವ್ರಿ. ನಮ್ಮ ಮಾಜಿ ಶಾಸಕರು ಎಲ್ಲರೂ ಕೂಡ ನಿಂತೀವ್ರಿ. ಏನ್ ತಪ್ಪೇನಿದೆ? ಅವ್ರ ಪಾರ್ಟಿಯಲ್ಲಿ ಇದ್ದಂತ ಟೈಮ್, ಅವರು ಆದಂತ ಟೈಮಲ್ಲಿ ನಮ್ಮ ಪಾರ್ಟಿಯಲ್ಲಿ ಇದ್ದಂತ ಟೈಮ್ ನಮ್ಮ ಪಾರ್ಟಿ ಪರವಾಗಿ ನಿಂತಿದ್ದೀವಿ. ಅದ್ರಲ್ಲಿ ಏನ್ ತಪ್ಪಿದೆ? ಅಂದ್ರೆ ನನ್ನ ವಿನಂತಿ ಇಷ್ಟೇ, ನೀವ್ ಏನನ್ನ ಮಾಡ್ಕೊಳ್ರಿ, ಇದ್ರ ಏನೋ ಒಂದು ಬಣ್ಣ ಹಚ್ಚಕ್ಕಂತ ಹೋಗ್ಬೇಡ್ರಿ. ಅಲ್ರಿ ಮಹರ್ಷಿ ವಾಲ್ಮೀಕಿಯವರು ಪುತ್ಳಿ ಅನಾವರಕ್ಕೆ ಇಷ್ಟ ದೊಡ್ಡ ಆದ್ಯತೆನ್ರಿ. ಏನನ್ನ ಮಹರ್ಷಿ ವಾಲ್ಮೀಕಿಯವರು ಪುತ್ಳಿ ಅಂದ್ರೆ ನಾವು ಮಹರ್ಷಿ ವಾಲ್ಮೀಕಿ ಅವ್ರ ಬಗ್ಗೆ ರಾಮ್ಲೋರ್ಗೆ ಹೇಳಕ್ಕಾಗುತ್ತೇನ್ರಿ? ಏನ್ ಮಾಡಿಲ್ಲ ಹೇಳ್ರಿ ರಾಮ್ಲೋರ್? ಅಲ್ರಿ ರಾಮ್ಲೋರ್ ಏನು ಮಾಡಿಲ್ಲ, ನಾನು ಹೇಳೋದು ಬೇಡ್ರಿ, ಜನ ಹೇಳ್ತಾರ್ರಿ ರಾಮ್ಲೋರ್ ಏನ್ ಮಾಡಿದಾರೆ ಅಂತೇಳಿ. ನನಗೆ ಅಷ್ಟು ಗೌರವ ರೀ. ಇವತ್ತು ಈ ರೀತಿ ಬಣ್ಣ ಹಚ್ಚೋದು ಯಾರಿಗೂ ಕೂಡ ಸರಿಯಲ್ಲ ರೀ. ನಾನು ಜನಾರ್ದನ್ ರೆಡ್ಡಿ ಅವರು ಇವತ್ತು ನಮ್ಮ ಪಾರ್ಟಿ MLA ಆಗಿರೋ ಕಾರಣ ನಾವು ಅವ್ರ ರಕ್ಷಣೆ ಮಾಡೋಕ್ಕೂ ಸಲುವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಬಂದಿದ್ರಿ. ಇವತ್ತು ಸರ್ಕಾರ ಆಲ್ರೆಡಿ 144 ಸೆಕ್ಷನ್ ಹಾಕಿದ್ರಿ, ಕಾನೂನು ಗೌರವ ಕೊಡ್ತೀವಿ.
ಯಾರು ಕೂಡ ಭಾಳ ಗುಂಪು ಆಗಲ್ಲ. ಇವತ್ತು ಪತ್ರಿಕೆ ಹೇಳಿಕೆ ಇದಂದೇಳಿ ಎಲ್ಲರಿಗೂ ಮಾತಾಡ್ಸಕ್ ಬಂದಾರ, ನಿನ್ನೆ ನೋಡಿದಾರ. ಹಂಗಾಗಿ ಅವ್ರು ಯಾರು ಕೂಡ ನಾವು ಯಾರು ಕೂಡ ಕಾನೂನನ್ನು ಕೈ ತಗೊಂಡಂಥ ವ್ಯಕ್ತಿ ಅಲ್ರಿ. ನಾನು ಶಾಸಕರಿಗೆ ವಿನಂತಿ ಮಾಡೋದಿಷ್ಟೇ, ಶಾಸಕರೇ ನಿಮ್ಗೆ ಇನ್ನೂ ಉಜ್ವಲವಾದಂಥ ಭವಿಷ್ಯ ಇದೆ. ಇನ್ನು ಸಣ್ಣ ಹುಡುಗರು ಇದ್ರಿ, ತಾವೆಲ್ಲರೂ ಕೂಡ ರಾಜಕಾರಣದಲ್ಲಿ ಬೆಳಿಬೇಕನ್ನೋಂಥ ಟೈಮಲ್ಲಿ ಇದೇ ಯಾಕೆ ಅರಾತುರಿಯಲ್ಲಿ ಮಾಡ್ಕೊಂತೀರಿ? ಯಾವತ್ತು ಸ್ಪೀಡ್ ಜಾಸ್ತಿ ಬರುತ್ತೆ ನಾವು ಅವತ್ತು ಆಕ್ಸಿಡೆಂಟ್ಗಳು ಆಗ್ತಾವೆ, ನೆನ್ಪಿಟ್ಕೊಡ್ರಿ. ಸ್ಪೀಡ್ ಯಾವತ್ತು ಕೂಡ ಲಿಮಿಟೇಷನ್ ಇರ್ಬೇಕ್ರಿ. ಆ ಸ್ಪೀಡ್ ಆದಂಥ ಟೈಮಲ್ಲಿ ಆಕ್ಸಿಡೆಂಟ್ಗಳಾಗತ್ತಂತ ಖಂಡಿತ ಆಗುತ್ತೆ ರೀ. ದಯವಿಟ್ಟು ನೀವು ಎಲ್ಲರೂ ಕೂಡ ನಿಮ್ಮ ತಂದೆಯವರು ಕೂಡ ನಿಮಗೆಲ್ಲ ಮಾರ್ಗದರ್ಶನ ಮಾಡಿರ್ತಾರೆ ಅಂತ ತಿಳ್ಕೊಂಡು, ಅವ್ರು ಕೂಡ ದೊಡ್ಡವರು ಇದ್ದಾರೆ, ಅವ್ರು ಕೂಡ ಮಾರ್ಗದರ್ಶನ ಮಾಡಿರ್ತಾರೆ. ಹಂಗಾಗಿ ದಯವಿಟ್ಟು ಇದನ್ನ ನೀವೇನು ಈ ಸರ್ಕಾರ ಏನು ತನಿಖೆ ಆಗುತ್ತೆ ಅಂತ ತನಿಖೆ ಆಗಲಿ. ನಾನು ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ. ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಕೂಡ ನಾನು ವಿನಂತಿ ಮಾಡ್ಕೊತೀನಿ. ಅದೇ ರೀತಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ನಾನು ಆಲ್ರೆಡಿ ನಮ್ಮ ಏನು ಈ ಆದಂಥ ಘಟನೆಗಳೆಲ್ಲ ವಿವರಿಸಂತ ಕೆಲಸ ಮಾಡಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಏನು ನಮ್ಮ ಪಾರ್ಟಿ ವಿಚಾರದ ಬಗ್ಗೆ, ಇಲ್ಲಾದಂಥ ಘಟನೆಗಳ ಬಗ್ಗೆ, ರಾತ್ರಿ ಆದಂಥ ಘಟನೆಗಳ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸಂತ ಕೆಲಸ ಮಾಡಿದ್ದೀನಿ. ನಮ್ಮ ಗೋವಿಂದ ಕಾರಜೋಳ ಸಾಹೇಬರಿಗೆ ಎಲ್ಲರಿಗೂ ಕೂಡ ತಿಳಿಸಂತ ಕೆಲಸ ಮಾಡಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರುಗಳು ಯಾರ್ಯಾರಿಗೆ ನಾನು ಏನೇನು ತಿಳಿಸ್ಬೇಕಾಗಿತ್ತು ಎಲ್ಲವನ್ನು ಕೂಡ ತಿಳಿಸಂತ ಕೆಲಸ ಮಾಡಿದ್ದೀನಿ. ನಮ್ಮ ಪಾರ್ಟಿ ಏನಿದೆನೋ ನಾವು ಏನಿದ್ರೆ ಕೂಡ ಪಾರ್ಟಿ ಸಲುವಾಗಿ, ವ್ಯಕ್ತಿ ಸಲುವಾಗಿ, ಜನಾರ್ದನ್ ರೆಡ್ಡಿ ಅವರ ಸಲುವಾಗಿ ನಾವೆಲ್ಲರೂ ಕೂಡ ಇವತ್ತು ಟೊಂಕು ಕಟ್ಟಿಕೊಂಡು ಹೋರಾಟವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಹಂಗೆ ವಿಶೇಷವಾಗಿ ಇವತ್ತು ಏನನ್ನ ನನ್ನ ಪತ್ರಿಕೆ ಹೇಳಿಕೆಯಲ್ಲಿ ಬಿಟ್ಟಿದ್ರೆ, ಇವತ್ತು ನಿನ್ನೆ ಹೇಳ್ತಾ ಇದ್ರಂತೆ ಏನಂದೇಳಿ, ಇಲ್ಲ ರಾಮ್ಲೋರ್ ಮನೆ ಹತ್ರ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಹತ್ರ ಹೋಗಿ ಆ ಶವ ಏನಿದೆನೋ ಅದ್ರ ಹಿಡ್ಕೊಂಡು ಒಂದು ಅಲ್ಲಿಂದನೇ ಹೋರಾಟ ಮಾಡ್ರಿಲ್ಲ. ನಮ್ದೇನು ಅಭ್ಯಂತರ ಇಲ್ರಿ, ನಮ್ದು ಯಾವ್ದು ಅಭ್ಯಂತರ, ನಮ್ ತಪ್ಪೇ ಮಾಡಿಲ್ರಿ. ಅಲ್ರಿ ನಮ್ ಗುಂಡಿಂದ ಆರಿಸಿದನ್ರಿ, ಅವ್ನು ಸತೀಶ್ ರೆಡ್ಡಿ ಅವ್ರ ಗುಂಡ ಆರಿಸನ್ರಿ. ಅವ್ರು ಹಿಂಬಾಲಕರಾದಂತ ಅವ್ನು ಯಾರು ಅಂಗರಕ್ಷಕರು, ಗನ್ ಮೇನೆಗಳು ಅಂಗರಕ್ಷಕರು ಗುಂಡ ಆರಿಸ್ಯಾರ್ರಿ. ನಮ್ದು ಯಾವ್ದು ತಪ್ಪಿಲ್ಲ ರೀ, ನಾವ್ಯಾಕ್ರಿ? ಅಲ್ರಿ ಅವ್ರ ಮನೆ ನಾವು ಇವ್ರು ಜನಾರ್ದನ್ ರೆಡ್ಡಿ ಹತ್ರ ಮನೆ ಹೊತ್ತದ್ದು, ಅವರೇ ಜಗಳ ಮಾಡಿಕೊಂಡು, ಅವರೇ ಪೆಟ್ರೋಲ್ ಬಾಂಬ್ಗಳು ತಂದುಕೊಂಡು, ಅವರೇ ಗುಂಡಾರಿಸಿ, ಅವ್ರ ಗುಂಡು ಅವ್ರ ಆವೇಶ ರೀ. ಎಷ್ಟು ಆವೇಶ ಅಂದ್ರೆ ಅವ್ರಿಗೆ ಇವಾಗ ಬಿಟ್ಟು ಸುಟ್ಟಾಕ್ತಾರ್ರಿ. ಅವ್ರು ನೋಡ್ಬೇಕಾಯ್ತ್ರಿ. ನಿನ್ನೆ ನೋಡ್ತಾ ಇದ್ರೆ ಹೆಂಗ್ ಕುಣಿತಿದ್ರಿ ಅಂದ್ರಿಗಿನ ಅವ್ರು ಬಿಟ್ಟಿದ್ರೆ ಮನೇಲಿ ನುಗ್ಗಿ ಏನ್ ಬೇಕಾದ್ರೆ ಮಾಡಂತ ಸ್ಥಿತಿಯಲ್ಲಿ ಇರ್ತಾ ಇದ್ರು. ಹಂಗಾಗಿ ಇವತ್ತು ಬಹಳ ಗುಂಡುಗಳು ಕೂಡ ಅರ್ಸಂತ ಕೆಲಸ ಮಾಡಿದಾರಿ. ಇವು ಬಹಳ ದಿನ ನಡೆಯಲ್ಲ ರೀ. ದೌರ್ಜನ್ಯಗಳು, ಗುಂಡಾಗಿರಿಗಳು ನಮ್ಮ ಬಳ್ಳಾರಿಯಲ್ಲಿ ನಡೆಯಲ್ರಿ. ಎಲ್ಲರೂ ನೋಡ್ಯಾರ್ರಿ ಈ ಕಾಲದಲ್ಲಿ. ಸಣ್ಣ ಹುಡುಗರು ಕೂಡ ಇವತ್ತಿನ ಕಾಲದಲ್ಲಿ ಟೆಕ್ನಾಲಜಿ ಜಾಸ್ತಿ ಇರೋ ಕಾರಣ ಏನಾಗುತ್ತೆ ಎಲ್ಲವನ್ನು ಕೂಡ ನೋಡ್ತಾರೆ. ಹಂಗಾಗಿ ಇವತ್ತು ಈ ಗುಂಡಾಗಿರಿ ನಾವು ಇವತ್ತು ಕೂಡ ಬೈಬಿಡಲ್ರಿ. ದಯವಿಟ್ಟು ತನಿಖೆ ಆಗಲಿ. ತನಿಖೆಯಲ್ಲಿ ಯಾರು ತಪ್ಪಿದಸ್ಥರಿದ್ದಾರೋ ಅವ್ರಿಗೆ ಒಂದು ರೀತಿ ಗೊತ್ತಾಗಂತ ಕೆಲಸ ಆಗಲ್ರಿ. ಬೇಕಾದ್ರೆ ನೋಡ್ರಿ, ಇದು ಟೈಮಿಂಗ್ ನೋಡ್ಕೊಡ್ರಿ. ಟೈಮಿಂಗ್ ಜೊತೆಲಿ ಅವ್ರು ಗುಂಡಾರಿಸುವಂತ ಟೈಮಲ್ಲಿ ನೋಡ್ರಿ, ಇದೆಲ್ಲ ಕೂಡ ಗುಂಡಾರಿಸುವಂತ ಟೈಮಲ್ಲಿ ಆ ಹುಡುಗ ಹೆಂಗ್ ಸತ್ತು ಬಿದ್ದಾನಂತ ಗೊತ್ತಾಗುತ್ತ್ರಿ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದಾರ್ರಿ. ಆ ಹುಡುಗಗೆ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದನ್ರಿ. ಪಾಯಿಂಟ್ ಬ್ಲಾಂಕ್ ಅಲ್ಲಿ ಇಟ್ಟು ಹೊಡೆದಂತ ಟೈಮಲ್ಲಿ ಅವ್ನು ಹೊತ್ಕೊಂಡು ಹೋಗೋದು ಕೂಡ ಅವ್ರ ಕೈಲಿ ಆಗ್ಲಿಲ್ಲ ರೀ. ಹಂಗಾಗಿ ನೋಡ್ರಿ, ಇದೆಲ್ಲ ನೋಡ್ರಿ, ಬೆನ್ನು ಓಪನ್ ಆಗಿದೆ ರೀ. ಅವರಷ್ಟು ಅವರೇ ಮಾಡ್ಕೊಂಡ್ರಿ. ಆವೇಶ ನೋಡ್ರಿ, ಆವೇಶ ಇದ್ದಂಥ ಟೈಮಲ್ಲಿ ಹಿಂಗೆ ನಡೀತಾವ್ರಿ. ಹಂಗಾಗಿ ಇವತ್ತು ಅವರೆಲ್ಲ ತಪ್ಪುಗಳನ್ನ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಮೇಲೆ, ಜನಾರ್ದನ್ ರೆಡ್ಡಿ ಮೇಲೆ ಓರಿಸ್ಬೇಕಂತ ಬಂದಾರ. ರಾತ್ರಿ ಎಷ್ಟೊತ್ತಾಯ್ತು ಗೊತ್ತೇನ್ರಿ? ಆ ಮನುಷ್ಯ 2 ಗಂಟೆ ತನಕ ಇಲ್ಲೇ ಕುಂತಾನ್ರಿ. ನಾನು ಕೇಳಿದೆ, ಯಾಕಪ್ಪ ಇಲ್ಲ ಕುಂತೀರಿ, ಇಲ್ಲಿ ಏನ್ ಕೆಲಸ ಇದೆ ನಿಮ್ಗೆ? ಅಲ್ರಿ, ಅವ್ರು ಜಗಳ ಮಾಡೋಕೆ ಬಂದು ನೋಡ್ರಿ ಹೆಂಗಿದೆ ಕತೆ ನೋಡ್ರಿ. ಅವ್ರು ಜಗಳ ಮಾಡಕ್ಕ ಮುಂಚಿಂದ ಪ್ಲಾನ್ ಮಾಡ್ಕೊಂಡು ಪೆಟ್ರೋಲ್ ಬಾಂಬ್ಗಳು ತಂದು, ಆ ಪೆಟ್ರೋಲ್ ಬಾಂಬ್ಗಳ ಜೊತೆ ಜನರನ್ನು ಜೋಡಿಸ್ಕೊಂಡು, ಮನೆ ಮೇಲೆ ಕಲ್ಲು ಹಾಕೊಂಡು ಎಲ್ಲ ಕೂಡ ಪ್ಲಾನ್ ಮಾಡಿಕೊಂಡು ಜಗಳ ಪ್ರಾರಂಭ ಮಾಡಿ, ಅವ್ರ ರಿವಾಲ್ವರ್ ಇಂದ ಅವರೇ ಕೊಲಿಕೊಂಡು ಇವಾಗ ಮತ್ತೆ ಪುನಃ ಮನೆಗೆ ಹೋದ್ರಿಗೆ ಎಲ್ಲಿ ಚಿಮಾರ ಆಗ್ತಾರೆ ಅಂದೇಳಿ ಇಲ್ಲೇ ಕುಂತಾನ. ಯಾಕೆ ಕುಂತಾನಪ್ಪ ಅಂತ ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂದೇಳಿ, ಜನಾರ್ದನ್ ರೆಡ್ಡಿ ಅವ್ರ ಕೊಳ್ಳ ಕಟ್ಟಬೇಕಂದೇಳಿ ಕುಂತಾನ. ಅವರು ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ ಕುಂತಾನ. ಹಂಗಾಗಿ ನಾನು ಬಹಳ ಕ್ಲಿಯರ್ ಆಗಿದ್ದೀನಿ. ಅವ್ರು ಎಂಕ್ವೈರಿ ನಡೆಯಂತ ಟೈಮಲ್ಲಿ ಅವ್ರು ಯಾವ ಎಂಕ್ವೈರಿನ ಮಾಡಲಿ, ನಂದು ಬೇಡಿಕೆ ಇಷ್ಟೇ, ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ರಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ರಿ. ಇಲ್ಲ ಅಂದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ನೀವು ಎಂಕ್ವೈರಿ ಮಾಡ್ಸಕ್ ಆಗಲ್ಲ ಅಂದ್ರೆ ಸಿಬಿಐ ಕೊಡ್ರಿ. ಇವತ್ತು ನಾನು ಹೇಳ್ತಾ ಇದ್ದೀನಲ್ರಿ, ಎಲ್ಲಿ ಕೂಡ ನಾನು ಈ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ. ನಾನು ಬೇಕಾದ್ರೆ ಇಲ್ಲೇ ಕಾಯ್ತಿರ್ತೀನಿ. ತಪ್ಪು ಮಾಡಿ ರಾಮ್ಲು ನಿನ್ನ ಕಡೆಯಿಂದ ತಪ್ಪು ಆಗಿದೆ. ನಾನು IG ಮೇಡಮ್ ಕೂಡ ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ, ಮೇಡಮ್ ಅವರೇ ನಾನು ಯಾವತ್ತು ಕೂಡ ಎಲ್ಲಿ ಹೋಗಲ್ಲ ಮೇಡಮ್ ಅವರೇ. ಅಲ್ಲಿ ಮನುಷ್ಯ ಒಬ್ಬ ಹುಡುಗ ತೀರ್ಕೊಂಡೋಗಿದಾನ. ಆ ತೀರ್ಕೊಂಡದಂತ ರಾಜಶೇಖರ್ ರೆಡ್ಡಿ ಅವ್ರು ಏನಿದಾರೋ
ಅವ್ರಿಗೆ ತೀರ್ಕೊಂಡೋಗಿದ್ದಕ್ಕೋಸ್ಕರವಾಗಿ ಯಾರು ಗುಂಡು ಹಾರಿಸಿದಾರೋ ಆ ಗುಂಡು ಎಲ್ಲಿಂದ ಬಂದಿತ್ತಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಗೊತ್ತಾ, ಫೋರೆನ್ಸಿಕ್ ಗೊತ್ತಾಗುತ್ತೆ. ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನೀವು ಬರೋದೇ ಬೇಕಿಲ್ಲ. ನೀವು ಹೇಳಿದ್ರೆ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ನಾನೇ ಕರ್ಕೊಂಡ್ಬರ್ತೀನಿ. ಜನಾರ್ದನ್ ರೆಡ್ಡಿ ಅವ್ರನ್ನ, ಸೋಮಶೇಖರ್ ರೆಡ್ಡಿ ಅವ್ರು ಯಾರ್ಯಾರು ಇದ್ದಾರೋ ಎಲ್ಲರನ್ನ ಅಲ್ಲಿ ಕರ್ಕೊಂಡ್ಬರ್ತೀನಿ. ದಯವಿಟ್ಟು ನಾನು ಶಾಸಕರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಇದನ್ನ ತಾವು ರಾಜಕಾರಣ ಬೆಳೆಸೋದ್ರಿಂದ ನೀವೇನೋ ಏನೋ ಏನೋ ಇದೆ, ನಾವು ಏನೋ ಮಾಡ್ತೀವಿ ಅನ್ನೋದ್ರಿಂದ ಅವೆಲ್ಲ ನಡೆಯಲ್ಲ ಬಾಬು. ನಿನಗೆ ಸಣ್ಣ ಹುಡುಗಿದೀವಿ, ಇನ್ನು ತಿಳುವಳಿಕೆನ ಭಾಳ ದೊಡ್ಡ ಮಟ್ಟಕ್ಕೆ ತಾವು ಹೋಗ್ಬೇಕಾಗಿದೆ, ತಿಳುವಳಿಕೆ ಅರ್ಥವನ್ನು ಮಾಡ್ಕೋಬೇಕಾಗಿದೆ. ನಾನು ಒಬ್ಬ ಹಿರಿಯನಾಗಿ ಈ ರೀತಿ ಸಲಹೆ ಕೊಡಬಲ್ಲಾಗಲಿ, ನಾನು ಬೇರೆ ಏನೂ ಹೇಳೋಕ್ಕಾಗಲ್ಲ. ನಿನ್ನ ಬಗ್ಗೆ ಏನು ಕೂಡ ನೀನು ಮಾತಾಡ್ದಂಗೆ ನಾನು ಮಾತಾಡೋ ಕೂಡ ಆಗಲ್ಲ. ಐ ವೆರಿ ಕ್ಲಿಯರ್, ನಾನು ಹಿರಿಯನಾಗಿ ನೀನು ಸಲಹೆ ಕೊಡಬಲ್ಲೆ. ನಿನ್ನೆ ಘಟನೆ ಬಗ್ಗೆ ನೀವು ಸೇರಿದಂತೆ ಜಾರಡಿ ಸರ್ ಅವರೆಲ್ಲ ಸೇರಿದಂತೆ 11 ಜನರ ಮೇಲೆ FIR ಆಗಿದೆ. ಈ ಘಟನೆ ಬಗ್ಗೆ ನೀವೇನಾದರೂ ದೂರು ಕೊಡ್ತೀರಾ? ಅಲ್ಲ, ಆಲ್ರೆಡಿ ನಾನು ನಮ್ಮ ಜನಾರ್ದನ್ ರೆಡ್ಡಿ ಅವ್ರ ಜೊತೆಲಿ, ನಮ್ಮ ಕಾನೂನು ಸಲಹೆಗಾರರಾದಂಥ ಸಿದ್ದಾರೆಡ್ಡಿ ಅವ್ರ ಜೊತೆಲಿ ಕೂಡ ನಾನು ಮಾತಾಡೀನಿ, ಹಿರಿಯರ ಜೊತೆಲೆಲ್ಲ ಕೂಡ ಮಾತಾಡೀನಿ. ಜನಾರ್ದನ್ ರೆಡ್ಡಿ ಅವ್ರಿಗೆ ನಾನು ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ, ನೋಡ್ರಿ ನಿಮ್ಮ ಮನೆ ಹತ್ರ ಬಂದಾರ, ಅವರು ನಿಮ್ಮ ಮನೆ ಹತ್ರ ದಾಂಧಲೆ ಮಾಡಿದಾರ, ನಿಮ್ಮ ಮನೆ ಹತ್ರ ಬಂದು ಗನ್ಮ್ಯಾನ್ಗಳನ್ನ ಹಿಡ್ಕೊಂಡು, ಗುಂಡಾಗಳನ್ನ ಹಿಡ್ಕೊಂಡು, ಒಬ್ಬ ಮನೆ ಹತ್ರ ಹೆಣ್ಮಕ್ಳು ಅಡ್ಡಾಡ್ತಿರ್ತಾರ್ರಿ, ಅವ್ರ ಮನೆ ಹತ್ರ ಇದ್ದಂಥ ಮಕ್ಕಳು ಅಡ್ಡಾಡ್ತಿರ್ತಾರ್ರಿ. ಯಾರೋ ಮನೆ ಹತ್ರ ಹೋಗಿ ಒಬ್ಬ ಈ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅನ್ಕೊಳ್ರಿ, ಆ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮನೆ ಹತ್ರ ಹೋಗಿ ನಿಮ್ಮ ಬ್ಯಾನರ್ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಕಟ್ತೀವಿ ಅಂದ್ರೆ ಹೆಂಗೆ ಒಪ್ಪುತ್ತಾನ? ಒಬ್ಬ ಶಾಸಕರ್ರಿ, ಅವರು ಬ್ಯಾನರ್ ಕಟ್ಟಂಥ ವಿಚಾರದಲ್ಲಿ ಹಿಂಗೆಲ್ಲ ಬಂದು ಗುಂಡಾಗಳನ್ನ ಹಿಡ್ಕೊಂಡು ರೌಡಿಜಮ್ ಮಾಡೋದ್ರಿಂದ ಆಲ್ರೆಡಿ ನಿಮ್ಮ ಮನೆಗೆ ತೊಂದರೆ ಮಾಡಿದ್ದಾರೆ ಅನ್ನೋಂಥದ್ದು ವಿನಂತಿಯನ್ನು ನಾನು ಜನಾರ್ದನ್ ರೆಡ್ಡಿ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ. ಜನಾರ್ದನ್ ರೆಡ್ಡಿ ಅವರು ಆಲ್ರೆಡಿ ಕಂಪ್ಲೇಂಟ್ ಅನ್ನು ಕೂಡ ಫೈಲ್ ಮಾಡಬೇಕು ಅಂತೇಳಿ, ಏನು ಒಂದು ಗುಂಡು ಏನು ಜನಾರ್ದನ್ ರೆಡ್ಡಿ ಮೇಲೆ ಹತ್ಯೆ ಪ್ರಯತ್ನ ಏನು ಮಾಡಿದ್ದಾರೆ ಅಂತ ಅವ್ರು ಸ್ಪಷ್ಟೀಕರಣೆಯನ್ನು ಕೊಟ್ಟಿದ್ದಾರೋ, ಆ ಸ್ಪಷ್ಟೀಕರಣ ಕೂಡ ಜನಾರ್ದನ್ ರೆಡ್ಡಿ ಅವರು ಅದರ ಕೇಸ್ ಫೈಲ್ ಮಾಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ, ಅವರು ಏನೇ ಕೇಸ್ ಮಾಡಿರಲಿ, ನಮ್ಮ ಕಡೆಯಿಂದ ಯಾವುದು ಕೂಡ ಸಿಂಗಲ್ ಅಜೆಂಡಾ, ಸಿಂಗಲ್ ಪಾಯಿಂಟು ನಮ್ಮ ಕಡೆಯಿಂದ ಒಂದು ತಪ್ಪು ನಡೆದಿಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತೀವಿ. ಅವ್ರು ಮಾಡ್ಕೊಂಡಿರೋ ಅವ್ರ ತಪ್ಪಿನಿಂದನೇ ಆ ಹುಡುಗ ತೀರ್ಕೊಂಡು ಹೋಗಿದಾರ. ಬೇಕಾದ್ರೆ ಇವತ್ತು ಶಾಸಕರ ಆವೇಶದಲ್ಲಿದ್ದಾನ, ಅವರು ಕೋಪದಲ್ಲಿದ್ದಾರೆ. ನಾನು ಶಾಸಕ, ನನ್ನ ಸರ್ಕಾರ, ಮುಖ್ಯಮಂತ್ರಿಗಳಂತ ಪ್ಲಾನು ಫೇಲ್ ಆದಂಥ ಟೈಮಲ್ಲಿ ಅವ್ರು ಏನು ಅಂದ್ಕೊಂತ ಇದಾರೆ, ನಮ್ಗೆ ಕೊಡ್ಲಿಕ್ಕೆ ಕಟ್ಟಬೇಕು. ಬೇಡ, ಆವೇಶ ಬೇಡ. ಇದರಲ್ಲಿ ವೆರಿ ಕ್ಲಿಯರ್ ಇಲ್ಲ, ಆವೇಶ ಬೇಡ. ತನಿಖೆ ಆಗಲಿ, ಪೊಲೀಸರು ತನಿಖೆ ಮಾಡ್ತಾರ ಮಾಡಲಿ. ಆ ಬುಲೆಟಲ್ಲಿ ಯಾರು ಬುಲೆಟಲ್ಲಿದೆ, ಅವರು ಯಾರು ದೇಹದಲ್ಲಿದೆ ಆ ಬುಲೆಟ್ ಅನ್ನ ತೆಗೆದು ನೋಡಲಿ. ಆ ಬುಲೆಟ್ ತೆಗೆದು ನಮ್ಮ ಕಡೆ ಇದ್ದಂಥ ಪೊಲೀಸರು ಆಲ್ರೆಡಿ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಯಾರ್ಯಾರು ಪೊಲೀಸರು ಇದ್ರು ಎಲ್ಲ ಗನ್ನುಗಳೆಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಪೊಲೀಸರು ಹ್ಯಾಂಡ್ ಓವರ್ ಮಾಡ್ಕೊಂಡು ಹೋಗ್ಯಾರ. ಅವರೆಲ್ಲ ಕೂಡ ಎಂಕ್ವೈರಿ ಮಾಡಲಿ. ಬಾಬು ನೀನು ಏನು ಹೇಳಿದ್ರೆ ನಾನು ಹೇಳ್ತೀನಲ್ಲ, ನೀನು ಏನು ಹೇಳಿದ್ರೆ ಅದು ಕೇಳ್ತೀನಪ್ಪ. ಬಾಬು ನಾನು ಹೇಳೋದಿಷ್ಟೇ, ನಾರಾ ಭರತ್ ರೆಡ್ಡಿ ಅವರೇ ನೀನು ಏನು ಹೇಳಿದ್ರೆ ಅದು ನಾನು ಕೇಳ್ತೀನಿ. ನೀನು ಏನು ನಮ್ಮ ಕಡೆ ತಪ್ಪಾಗಿದೆ ಅಂತ ಹೇಳ, ಅದು ನೀನು ಪ್ರೂವ್ ಮಾಡು. ನೀನು ಹೇಳಿದ ಮಾತು ನಾನು ಏನು ಹೇಳಿದ್ರೆ ಎಂಕ್ವೈರಿ ಹೈಕೋರ್ಟ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡ್ಕೊಳ್ಳಿ.